ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಈರುಳ್ಳಿ ಪಕೋಡ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮಾಡೋ ವಿಧಾನ. ಅದಕ್ಕೆ ಏನೇನು ಬೇಕಾಗು ಈರುಳ್ಳಿ ಪಕೋಡೆಗೆ ಮಾಡೋದು: ಕಡಲೆ ಹಿಟ್ಟು 1 ಬಟ್ಟಲು, ಅಕ್ಕಿ ಹಿಟ್ಟು 1 ಸಣ್ಣ ಬಟ್ಟಲು, ಕೊತ್ತಂಬರಿನ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿನಿ, ಚಿಲ್ಲಿ ಪೌಡ್ರ್, ಅಜ್ವಾನ, ಉಪ್ಪು, ಸೋಡಾ, ಶುಂಠಿ ಪೇಸ್ಟ್ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡೀನಿ, ಮತ್ತು ಎಣ್ಣೆ. ಈರುಳ್ಳಿನ ಉದ್ದುದ್ದಾಗಿ ಚೆನ್ನಾಗಿ ಕಟ್ ಮಾಡಿಬಿಡಬೇಕು. ಒಂದು ಬೊಗೋಣಿ ಒಳಗೆ ಹಾಕ್ಕೊಳ್ಬೇಕು ಈರುಳ್ಳಿನ. ನೋಡಿ, ಎಲ್ಲನೇ ಹಾಕ್ಕೊಂಡು ಚೆನ್ನಾಗಿ. ನಂತರ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನು ಅದಕ್ಕೆ ಈರುಳ್ಳಿಗೆ ಹಾಕಬೇಕು. ನೋಡಿ, ಈರುಳ್ಳಿಗೆ ಹಾಕಿ ನಂತರ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕ್ಕೊಳ್ಬೇಕು. ಹಾಕಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ, ಸೋಡಾ 1 ಚಿಟಿಕೆ ಇಷ್ಟೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನೆಲ್ಲ ಕಲಸಿ, ಖಾರ, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಎಲ್ಲನೂ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ನೋಡಿ, ಮಿಕ್ಸ್ ಆಗ್ತಾ ಇದೆ. ನಂತರ ಅಜ್ವಾನ ಏನು ಮಾಡಬೇಕಂದ್ರೆ ಕೈಯಲ್ಲಿ ಚೆನ್ನಾಗಿ ತಿಕ್ಕಿ ಹಾಕೋಬೇಕು. ಇದರಿಂದ ಪರಿಮಳ ಚೆನ್ನಾಗಿರುತ್ತೆ. ತಿಕ್ಕಿ ಹಾಕೋದ್ರಿಂದ ತುಂಬಾ ಪರಿಮಳ ಚೆನ್ನಾಗಿ ಬರುತ್ತೆ. ನೋಡಿ, ತಿಕ್ಕಿ ಹಾಕ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ನಂತರ 1 ಬಟ್ಟಲು, ದೊಡ್ಡ ಬಟ್ಟಲು ಕಡಲೆ ಹಿಟ್ಟು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತೊಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ನೋಡಿ ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇವಷ್ಟನ್ನು ಹಾಕಿದೆ ಪೂರ್ಣ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಸಿ. ನಂತರ ಅಕ್ಕಿ ಹಿಟ್ಟು, ಸಣ್ಣ ಬಟ್ಟಲು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅರಿವಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದು ಎಲ್ಲನೇ ಹಾಕ್ಕೊಂಡೆ. ಇದು ಭೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕಲರ್ಗೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಯಾಕಂದರೆ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಅರಿಶಿಣ ಹಾಕ್ಕೋಬೇಕು, ಇಲ್ಲಾಂದರೆ ಇಲ್ಲ ನಡೀತದೆ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಮ್ಮೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಏಕೆಂದರೆ ಈರುಳ್ಳಿ ಪಕೋಡಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸ್ಬೇಕು. ನೋಡಿ, ಎಲ್ಲನೇ ಮಿಕ್ಸ್ ಆಗಬೇಕು. ಖಾರ, ಉಪ್ಪು ಎಲ್ಲ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು. ನಂತರ 1 ಸೌಟು ಎಣ್ಣೆ ಕೈಲಿಕ್ಕಿಡಿ. ನಂತರ ಎಣ್ಣೆ ಕಾಯ್ದ ತಕ್ಷಣ ಅದನ್ನು ಈ ಹಿಟ್ಟಿಗೆ ಹಾಕ್ಕೊಳ್ಳಿ. ಏಕೆಂದರೆ ಕಾಯ್ದ ಎಣ್ಣೆ ಹಾಕ್ಕೊಂಡ್ರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಚಮಚಲೇ ಕ್ರಿಸ್ಪಿಯಾಗಿ ಬರುತ್ತೆ. ಚಮಚಲೇ ಮಿಕ್ಸ್ ಮಾಡ್ಕೊಳ್ಳಿ ಪೂರ. ನಂತರ ಒಂದು ಕಡೆಗೆ ಎಣ್ಣೆ ಕಾಯ್ಲಿಕ್ಕಿಡಿ. ನೋಡಿ, ಒಂದು ಕಡೆಗೆ ಎಣ್ಣೆ ಹಾಕ್ಕೊಳ್ಳಿ. ಪಕೋಡಕ್ಕೆ ಜರ ಎಣ್ಣೆ ಜಾಸ್ತಿನೇ ಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನಂತರ ಎಣ್ಣೆ ಕಾಯ್ದ ತಕ್ಷಣ ಒಂಚೂರು ಹಿಟ್ಟು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಣ್ಣೆ ಕಾಯ್ದಿದ್ದೇನಿಲ್ಲ ಅಂತ. ಅಲ್ಲಿ ಹಿಟ್ಟು ಮೇಲೆ ಬರಬೇಕು. ಬಂತು ನೋಡ್ರಿ. ಬಂದ ತಕ್ಷಣ ಪಕೋಡನ ಈ ಎಣ್ಣೆಗೆ
ಹಾಕೋಬೇಕು. ನೋಡಿ ಪಕೋಡನ ಹಾಕ್ತಾ ಇದ್ದೇನೆ. ನೋಡಿ ಕಡೆ ತುಂಬ ಎಷ್ಟು ಪಕೋಡ ಹಿಡಿತೆ ಅಷ್ಟು ಕಡೆ ತುಂಬ ಹಾಕ್ಕೊಳ್ಳಿ. ನೋಡಿ ಒಂದು ಹಾಕ್ಕೋತಾ ಇದ್ದೇನೆ ನಾನು. ನೋಡಿ ಆಯಿತು, ಹಾಕ್ಕೊಂಡೆ. ನಂತರ ಡೀಪ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಪಕೋಡ ಜರ ಡೀಪ್ ಫ್ರೈ ಆದ ತಕ್ಷಣ ಸ್ವಲ್ಪ ನಿಧಾನವಾಗಿ ಬೇಯ್ತಿದೆ ನೋಡಿ. ನಂತರ ಎತ್ತಿ ನೋಡಿ, ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ ಗ್ಯಾಸನ್ನು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಪಕೋಡ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಈ ಪಕೋಡ ಆಯಿತು. ಗ್ಯಾಸ್ ಬಂದ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ ಪಕೋಡ ಟೊಮೆಟೊ ಸಾಸ್ ಕೂಡ ಸವಿಯಲು ಸಿದ್ಧ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ.